ಅನೈತಿಕ ಸಂಬಂಧಕ್ಕೆ ಒಂದು ಹೆಣ ಬಿದ್ದಿದೆ. ಇದು ಸಿದ್ದಾಪುರದಲ್ಲಿ ವಸಂತ ನಾಯ್ಕ ಕೊಲೆಯಾಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 3 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅದರಲ್ಲಿ A1 ಸುಚಿತ್ರಾ, A2 ಲೋಕನಾಥ್, A3 ಜ್ಯೋತಿಷಿ ಕಮಲಾಕರ್ ಭಟ್, ಇನ್ನು A4 ಆಕಾಶ್ಗೆ ಈಗ ಜೈಲು ಕಾರವಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ. ತಡರಾತ್ರಿಯ ಕೋರ್ಟ್ಗೆ ಸಿದ್ದಾಪುರ ಅಲ್ಲಿ ಪೊಲೀಸ್ನವರು ಹಾಜರುಪಡಿಸ್ತಾರೆ. JMFC ನ್ಯಾಯಾಲಯದಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಇಂದು ಉಳಿದ 3 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. A5 ಮೊಹಮ್ಮದ್ ಫೈಫೂಸ್, A6 ಫೈಸಲ್, A7 ಇರ್ಫಾನ್ ಸಿದ್ದಾಪುರ ಕೋರ್ಟ್ಗೆ ಖಾಕಿ ಪಡೆ ಹಾಜರುಪಡಿಸ್ತಾರೆ. 3ರನ್ನು ಶಿವಮೊಗ್ಗದಲ್ಲಿ ಈಗ ಆಲ್ರೆಡಿ ಖಾಕಿ ಪಡೆ ವಶಕ್ಕೆ ಪಡೆದಿದೆ. VC ಮೂಲಕ ವಿಚಾರಣೆಯನ್ನು ನ್ಯಾಯಾಧೀಶರು ಈಗ ವಿಚಾರಣೆಯನ್ನು ನಡೆಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಅನೈತಿಕ ಸಂಬಂಧಕ್ಕೋಸ್ಕರ ಒಬ್ಬನ ಕೊಲೆ, ವಸಂತ ನಾಯ್ಕನ ಕೊಲೆ ಮಾಡಿದ್ದಾರೆ. ಇದು ಸಿದ್ದಾಪುರದಲ್ಲಿ ಆಗಿರುವಂತಹ ಘಟನೆ. ಆಲ್ರೆಡಿ 3 ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಅದರಲ್ಲಿ ನೋಡಿ, A1 ಸುಚಿತ್ರಾ, A2 ಲೋಕನಾಥ್, A3 ಕಮಲಾಕರ್ ಭಟ್ಟು, A4 ಆಕಾಶ್ಗೆ ಈಗ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಇನ್ನು ಕಾರವಾರದ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ತಡರಾತ್ರಿಯ ಕೋರ್ಟ್ಗೆ ಪೊಲೀಸ್ನವರು ಹಾಜರುಪಡಿಸಿದರು ಈ ಆರೋಪಿಗಳನ್ನು. ಇನ್ನು ಸಿದ್ದಾಪುರ JMFC ನ್ಯಾಯಾಲಯದಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ನೋಡಿ, ಅನೈತಿಕ ಸಂಬಂಧಕ್ಕೋಸ್ಕರ ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಇವರು. ಒಬ್ಬನ್ನ ಸಾಯಿಸೇ ಬಿಟ್ಟಿದ್ದಾರೆ, ಆ ವಸಂತ ನಾಯ್ಕ ಅನ್ನೋನನ್ನು ಸಾಯಿಸಿಬಿಟ್ಟಿದ್ದಾರೆ. ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖೆಯೂ ಕೂಡ ಈಗ ನಡೀತಾ ಇದೆ. ಮತ್ತು ಬರೀ ಇಷ್ಟು ಜನ ಮಾತ್ರ ಅಲ್ಲ, ಈಗೇನೀಗ A5 ಮೊಹಮ್ಮದ್ ಫೈಫೂಸ್ ಇದ್ದಾನೆ, A6 ಫೈಸಲ್ಲು, A7 ಇರ್ಫಾನ್ ಸಿದ್ದಾಪುರ ಕೋರ್ಟ್ಗೂ ಕೂಡ ಈಗ ಖಾಕಿ ಪಡೆ ಅವ್ರನ್ನ ಹಾಜರುಪಡಿಸುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. VC ಮೂಲಕ ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸ್ತಾರೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 10 ವರ್ಷ ಆಯಿತು. ನನ್ನ ಹೆಂಡತಿ ನನ್ನ ಜೊತೆಲ್ಲೇ ಇದ್ಲು. ಫೇಸ್ಬುಕ್ಕಲ್ಲಿ ಹುಡುಗರನ್ನೆಲ್ಲ ಒಂಥರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆಲ್ಲ ತಿರುಗ್ತಿದ್ಲು. ಅದು ಗೊತ್ತಾಗಿ ನಾನು ಬೈದೆಲ್ಲ ಮಾಡಿದ್ದೆ. ತಿರ್ಗಾ ಒಂದು ಏನು ಮಾಡಿಲ್ಲ, ಇವಾಗ ನಾನು ಬಿಟ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಶಿವಮೊಗ್ಗ ಬಂದು ಸೆಟ್ಲಾಗಿದ್ಲು. ಯಾರೋ ಸ್ವಾಮಿ ಜೊತೆಗೆ ಇದ್ದಾಳಂತ ಅವಳಿಗೆ ಇದ್ದಿದ್ಲು. ತಿರ್ಗಾ ಮಗಳು ಅವಳ ಜೊತೆಲೇ ಇದ್ಲು ಮಗಳೂ. ಆಮೇಲೆ ಮಗಳು ನಿನ್ನೆ ನೈಟು 1ನೇ ತಾರೀಕಿಗೆ ನನಗೆ ಫೋನ್ ಮಾಡಿಬಿಟ್ಟು, ಪಾಪ ನಾನು ಕರ್ಕೊಂಡು ಹೋಗು, ನಾನು ಇರಲ್ಲ, ಮಮ್ಮಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನಾನು ಇರಲ್ಲ, ನೀನು ಕರ್ಕೊಂಡೋಗಿಲ್ಲ, ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರು. ತಿರ್ಗಾ ನಾನು ಮಗಳನ್ನ ಬಸ್ ಹತ್ಬಿಟ್ಟು ಬಾರಮ್ಮ ಅಂತ ಹೇಳಿದೆ. ಬಂದಾದ್ಮೇಲೆ ಈ ಥರ ಗಲಾಟೆ ಆಗಿರೋದು. ಅವಳು ಶಿವಮೊಗ್ಗದಿಂದ ರೌಡಿಗಳನ್ನೆಲ್ಲ ಕರ್ಕೊಬಂದು ನನಗೆ, ನಮ್ಮ ಅಣ್ಣಗೆ, ನಮ್ಮ ಫ್ರೆಂಡಿಗೆ, ನಮ್ಮ ತಂದೆ ತಾಯಿ ಎಲ್ಲರಿಗೂ ಚಾಕುದಲ್ಲಿ ಚುಚ್ಚಿಬಿಟ್ಟು